ಮದುವೆ ಪ್ರಮಾಣ ಮುಂದೆ ನಮ್ಮ ಜೀವನ ಸುಖಕರವಾಗಿ ನಮ್ದು ಒಂದು ದೊಡ್ಡ ಜವಾಬ್ದಾರಿಯಿಂದ ತಾವು ಈ ದೇಶಕ್ಕೆ ಒಂದು ಮಾದರಿಯಾಗಿ ಸಂಸಾರ ಮಾಡಿ ಶಕ್ತಿಯಾಗಿ ದೇಶಕ್ಕೆ ಸೇವೆ ಮಾಡಿ ಮುಂದಿನ ಪೀಳಿಗೆಯನ್ನು ಕೂಡ ಈ ದೇಶಕ್ಕೆ ಒಂದು ಶಕ್ತಿಯಾಗಿ ಮಾಡ್ರಿ ಅನ್ನೋ ದೃಷ್ಟಿಯಿಂದ ನಮ್ಮೆಲ್ಲ ಆರ್ಥಿಕ ಹೊಣೆಯನ್ನ ಇವತ್ತು ಹುಲಿಗೆಮ್ಮ ದೇವಿ ಪ್ರಾಧಿಕಾರವನ್ನು ಒಪ್ಪಿಕೊಂಡು ನಮ್ಮ ಕಲ್ಯಾಣ ಕಾರ್ಯವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು. ಬೆಂಗಳೂರು ಆಕ್ಚುಲಿ ಬರಬೇಕಾಗಿತ್ತು, ಬಟ್ ಅವ್ರು ಸ್ವಲ್ಪ ಬ್ಯುಸಿ ಆಗಿದ್ರು, ಅದಕ್ಕೆ ನಾನೇ ಬಂದಿದ್ದೆ ನೆನ್ನೆ. ಹಂಪಿ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿದೆ. ನನ್ನ ಇಡೀ ಕುಟುಂಬಕ್ಕೆ ತುಂಬಾ ಇಷ್ಟ. ಇನ್ನೊಂದ್ಸತಿ ಕುಟುಂಬ ಸಮೇತ ಬರ್ತೀನಿ, ನಿಮ್ಮೆಲ್ಲರಿಗೆ ಭೇಟಿ ಆಗ್ತೀವಿ ಅಂತ. ತುಂಬಾ ಖುಷಿ ಆಯಿತು. ನಿಮ್ಮೆಲ್ಲರಿಗೆ ದೇವರು ತುಂಬಾ ಆಶೀರ್ವಾದ ಕೊಡ್ಲಿ, ತುಂಬಾ ಪ್ರೀತಿ ಕೊಡ್ಲಿ ಅಂತ ಕೇಳ್ಕೊತೀನಿ. ಒಳ್ಳೆ ಆರೋಗ್ಯ ಕೊಡ್ಲಿ. ಅವರು ಮಾಡಿಕೊಂಡಿರುತ್ತಾರೆ. ತಾಯಿ ಹುಲಿಗೆಮ್ಮ ದೇವಿ ಸಹಿತ ಎಲ್ಲ ಉಪದೇವರುಗಳು ಅವರಿಗೆ ಎಲ್ಲ ರೀತಿಯಾದ ಆಶೀರ್ವಾದ ಮಾಡಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇದು ಹುಲಿಗಿ ಕ್ಷೇತ್ರ ಶ್ರೀ ಹುಲಿಗೆಮ್ಮ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಜರುಗಿರುವಂತಹ ಸರಳ ಸಾಮೂಹಿಕ ಮಾಂಗಲ್ಯ ಭಾಗ್ಯ ಯೋಜನೆ ಅಡಿ ಒಂದು ವಿವಾಹ ಮಹೋತ್ಸವ. ಗಂಡನ ಹೆಸರು ಅಂಜಿನಪ್ಪ, ನನ್ನೂರು ನೀರ್ಲಿಗೆ. ನನ್ನ ಗಂಡನ ಮನೆ ಬಮಲಾಪುರ. ದೇವಸ್ಥಾನಕ್ಕೆ ಮದುವೆ ಇದು ಸಾಮೂಹಿಕ ಮದುವೆಗಳೇ. ಹೆಣ್ಣು ಮಕ್ಕಳಿಗೆ 10,000 ರೂಪಾಯಿ, ಗಂಡು ಮಕ್ಕಳಿಗೆ 5,000 ರೂಪಾಯಿ ಕೊಡ್ತೀನಿ ಅನ್ನೋದು. ತುಂಬ ಖುಷಿ ಆಗ್ತದೆ ಮದುವೆ ಆಗಿ. ನನ್ನ ತಂದೆ ತಾಯಿ ಕಷ್ಟಲಿದ್ದ ಪಡ್ತೀವಿ ಅಂತ ಮದುವೆ ಇತ್ತು, ಅಲ್ಲಿ ಕಾರ್ಯಕ್ರಮ ಚೆನ್ನಾಗಾಯ್ತು, ಎಲ್ಲ ಖುಷಿ ಆಯ್ತು. ಮದುವೆ ಆಗಿದ ಮೇಲೆ 10,000 ಹೆಣ್ಮಕ್ಳು ಕೊಟ್ಟಿದ್ದಾರೆ, 5,000 ಗಂಡ್ಮಕ್ಳು ಕೊಟ್ಟಿದ್ದಾರೆ, 1,000 ತಾಳಿ ಕೊಟ್ಟಿದ್ದಾರೆ. ಎಲ್ಲ ಉಚಿತವಾಗಿದೆ, ಎಲ್ಲ ಚೆನ್ನಾಗಿದೆ.